ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಾರ್ವಜನಿಕರ ಹಾಗೂ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಈ ಬಾರಿ ದೀಪಾವಳಿ ಹಬ್ಬದ ಅಂಗವಾಗಿ ಕೇವಲ ಹಸಿರು ಬಣ್ಣದ ಪಟಾಕಿಯನ್ನು ಬಳಸುವ ಮೂಲಕ ದೀಪಾವಳಿ ಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಿಸುವಂತೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಆದೇಶ ಹೊರಡಿಸಿದ್ದಾರೆ. ಬರುವ ದೀಪಾವಳಿ ಹಬ್ಬದಂದು ಪಟಾಕಿ ಮಾರುವುದು ಮತ್ತು ಸಿಡಿಸುವುದನ್ನು ನಿಷೇಧಿಸುವ ಬಗ್ಗೆ ಸಾರ್ವಜನಿಕರಿಂದ ಹಲವಾರು ಸಲಹೆ ಸೂಚನೆಗಳು ಬಂದಿವೆ. ಕೋವಿಡ್-19 ಸೋಂಕನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರವು ಈಗಾಗಲೇ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರ ಮತ್ತು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ದೀಪಾವಳಿ ಹಬ್ಬವನ್ನು ಸರಳವಾಗಿ, ಅರ್ಥಗರ್ಭಿತವಾಗಿ, ಭಕ್ತಿಪೂರ್ವಕವಾಗಿ ಆಚರಿಸುವುದು ಸೂಕ್ತವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಹಸಿರು ಪಟಾಕಿಯನ್ನು ಮಾತ್ರ ಬಳಸಿ ದೀಪಾವಳಿಯನ್ನು ಸರಳ ಸುಂದರವಾಗಿ ಆಚರಿಸುವಂತೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಆದೇಶ ಹೊರಡಿಸಿದ್ದಾರೆ. ನಾಳೆ ನಡೆಯಲಿರುವ ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕೇಂದ್ರವಾಗಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗಣಿತ ವಿಭಾಗಕ್ಕೆ ಇಂದು ಮಧ್ಯಾಹ್ನ 3:30 ಗಂಟೆಗೆ ಚುನಾವಣಾ ಅಧಿಕಾರಿಗಳಾದ ಡಾಕ್ಟರ್ NV ಪ್ರಸಾದ್ ಅವರು ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳು ಮತ್ತು ಎಲ್ಲ ಸಿದ್ಧತೆಗಳ ಕುರಿತು ಪರಿಶೀಲನೆ ನಡೆಸಿದರು. ನಾಳೆ ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ 3:30 ಗಂಟೆಗೆ ಚುನಾವಣೆಯ ಮತ ಎಣಿಕೆ ಸ್ಥಳವಾದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗಣಿತ ವಿಭಾಗಕ್ಕೆ ಚುನಾವಣಾ ಅಧಿಕಾರಿಗಳಾದ ಡಾಕ್ಟರ್ NV ಪ್ರಸಾದ್ ಅವರು ಭೇಟಿ ನೀಡುವ ಮೂಲಕ ನಾಳಿನ ಮತ ಎಣಿಕೆಯ ಕುರಿತು ಕೈಗೊಳ್ಳಲಾಗಿರುವ ಎಲ್ಲಾ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಖ್ಯಾತ ಕಾದಂಬರಿಕಾರ SL ಭೈರಪ್ಪ ಅವರಿಗೆ ಮೈಸೂರಿನ ಅವರ ಸ್ವಗೃಹದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ HM ಮಹೇಶ್ವರಯ್ಯ ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದರು. ಖ್ಯಾತ ಕಾದಂಬರಿಕಾರ SL ಭೈರಪ್ಪ ಅವರಿಗೆ ಮೈಸೂರಿನ ಅವರ ಸ್ವಗೃಹದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ವಿತರಣೆ ಮಾಡಿತು. ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ HM ಮಹೇಶ್ವರಯ್ಯ, ಪ್ರೊಫೆಸರ್ ರಾಜೇಶ್ವರಿ ಮಹೇಶ್ವರಯ್ಯ, ಮಾನವಿಕ ಮತ್ತು ಭಾಷಾ ನಿಕಾಯದ ಡೀನ್ ಪ್ರೊಫೆಸರ್ ಬಸವರಾಜ ಡೋಣೂರ, ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ವಿಕ್ರಮ್ ವಿಸಾಜಿ, ಕ್ಲಾಸಿಕಲ್ ಕನ್ನಡದ ನಿರ್ದೇಶಕ ಪ್ರೊಫೆಸರ್ BB ಪೂಜಾರಿ, ಸಹಾಯಕ ಕುಲಸಚಿವರಾದ ಅಜಿಂ ಪಾಷಾ, ಪ್ರಧಾನ ಗುರುದತ್ತ, RVS ಸುಂದರಂ ಮತ್ತಿತರರು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನನ್ನ ಕಾದಂಬರಿ ಬರಹಕ್ಕೆ ಪಾಶ್ಚಾತ್ಯ ಕಾದಂಬರಿಗಳು ಮಾದರಿಯಲ್ಲ, ರಾಮಾಯಣ ಮತ್ತು ಮಹಾಭಾರತಗಳೇ ನನ್ನ ಮುಂದಿದ್ದ ಮಾದರಿಗಳು. ನನ್ನ ಸಾಹಿತ್ಯದ ಬೇರುಗಳು ಭಾರತದ ಸಂಸ್ಕೃತಿಯಲ್ಲಿವೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇತ್ತೀಚೆಗೆ ಮಾಡಿದ ಸಾಧನೆ ಅಮೋಘವಾದದ್ದು ಎಂದು ಭೈರಪ್ಪ ಹೇಳಿದ್ದಾರೆ. ಅಳಿವಿನಂಚಿನಲ್ಲಿನ ಭಾಷೆಗಳ ಅಧ್ಯಯನ ಕೇಂದ್ರದಿಂದ ಪ್ರಕಟಗೊಂಡ ಬೆಳರಿ, ಬೆಟ್ಟಕುರುಬ, ಸಂಕೇತಿ, ಎರವ, ಅರೆಭಾಷೆ, ಪಟ್ಟೆಗಾರ ಕೃತಿಗಳನ್ನು ಮತ್ತು ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರದಿಂದ ಪ್ರಕಟಗೊಂಡ ಸಂಸ್ಕೃತಿ ಚಿಂತಕ BA ವಿವೇಕ್ ರೈ ರಚಿಸಿದ ಅ ಹ್ಯಾಂಡ್ ಬುಕ್ ಆಫ್ ಕನ್ನಡ ಪ್ರೊಸೋಡಿ ಕೃತಿಯನ್ನು ಭೈರಪ್ಪ ಅವರು ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಖ್ಯಾತ ಭಾಷಾ ತಜ್ಞೆ ಡಾಕ್ಟರ್ ರಾಜೇಶ್ವರಿ ಮಹೇಶ್ವರಯ್ಯ ರಚಿಸಿರುವ ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾಗಿ ಕೃತಿಯನ್ನು ಭೈರಪ್ಪನವರು ಲೋಕಾರ್ಪಣೆ ಮಾಡಿದರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ HM ಮಹೇಶ್ವರಯ್ಯ ಮಾತನಾಡಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಶೈಕ್ಷಣಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ವಿವರಿಸಿದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ 86ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ದಾಸೋಹಿಗಳಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ 86ನೆಯ ಹುಟ್ಟುಹಬ್ಬದ ನಿಮಿತ್ತ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಆಯೋಜಿಸಲಾಗಿತ್ತು. ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಜೀವನ ಸಾಧನೆ ಎಂಬ ವಿಷಯದ ಮೇಲೆ ಪ್ರಾಚಾರ್ಯರಾದ ಡಾಕ್ಟರ್ ಸುರೇಶ್ ಕುಮಾರ್ ನಂದಗಾಂವ್ ಅವರು ಉಪನ್ಯಾಸ ನೀಡಿದರು. ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಸಾಹಿತ್ಯ ಕುರಿತು ಡಾಕ್ಟರ್ ಶಿವರಾಜಶಾಸ್ತ್ರಿ ಹೆರೂರವರು ಉಪನ್ಯಾಸ ನೀಡಿದರು. ಕ್ಷೇತ್ರಾಧಿಪತಿ ಶರಣಬಸವೇಶ್ವರ ದಿವ್ಯ ಚೇತನಕ್ಕೆ ಸಾಷ್ಟಾಂಗಗಳನ್ನು ಸಲ್ಲಿಸ್ತಾ
ಪೂರ್ವದ ಎಲ್ಲಾ ಪೀಠಾಧಿಪತಿಗಳ ಅನಂತ ಚೇತನಕ್ಕೆ ಪ್ರಣಾಮಗಳನ್ನು ಅಜ್ಜಿಯವರ ಪಾದಾರವಿಂದಗಳಲ್ಲಿ ಸದಾ ಶಿರಸಾವಹಿಸ್ತಾ ಮಾತೋಶ್ರೀ ದಾಕ್ಷಾಣಿ ತಾಯಿ ಅವ್ವಾಜಿಯವರ ಪಾದ ಕಮಲಗಳಲ್ಲಿ ನಖಮಸ್ತಕನಾಗಿ ಚಿರಂಜೀವಿ ದೈವಿ ಸ್ವರೂಪರಾದಂಥ ದೈವತ್ವದ ಇನ್ನೊಂದು ಹೆಸರು ದೊಡ್ಡಪ್ಪ ಅಪ್ಪ. ಕಲಬುರಗಿಯ ನಾಡಿಗೆ ಈ ಹೆಸರು ಅನ್ನದಾಸೋಹ, ಜ್ಞಾನದಾಸೋಹ ಹಾಗೂ ದಾರಿದ್ರ್ಯ ನಿವಾರಣೆಗೆ ಇರತಕ್ಕಂಥ ಇನ್ನೊಂದು ಹೆಸರಂದ್ರೆ ಅದು ದೊಡ್ಡಪ್ಪ ಅಪ್ಪ. ಆದಿ ದೊಡ್ಡಪ್ಪ ಶರಣರು, 7ನೇ ದೊಡ್ಡಪ್ಪ ಅಪ್ಪಾಜಿಯವರು, ಈಗ 9ನೇ ದೊಡ್ಡಪ್ಪ ಅಪ್ಪಾಜಿಯವರ ಪುನರ್ ಏನಂತಂದ್ರೆ ಆಗಮನ ಈ ಸಂಸ್ಥಾನ ಹಾಗೂ ಈ ನಾಡಿಗೆ ಒಂದು ಹೊಸ ದಿಗಂತದೆಡೆಗೆ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಅವರ ವ್ಯಕ್ತಿತ್ವ ಕಾಣಿಸ್ತಾ ಇದೆ. ಈ ಕುರಿತು ಉಪನ್ಯಾಸ ಇನ್ನು ಮುಂದೆ ಬರ್ತಾ ಇದೆ. ಇವತ್ತು ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಮಂಗಳ ಕಾಪ್ರೆ ಅವರು ಬರಬೇಕಾಗಿತ್ತು. ಅವರ ಒಂದು ವೈಯಕ್ತಿಕ ಕಾರಣದಿಂದ ಅವರು ಬೆಂಗಳೂರಿಗೆ ಹೋಗಬೇಕಾದ ಪ್ರಸಂಗದಿಂದಾಗಿ ಅವರು ಇವತ್ತು ಬರಲಿಕ್ಕಾಗಲಿಲ್ಲ. ಆ ಪ್ರಯುಕ್ತವಾಗಿ ಇವತ್ತು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರ್, ಪ್ರೋ ಪ್ರಿನ್ಸಿಪಾಲ್ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಹಾಗೂ ನಿರ್ದೇಶಕರು, ಅಂತರ್ವಾಣಿ ವಿಭಾಗ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಅವರದೊಂದು ಉಪನ್ಯಾಸ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಅವರು ಅಪ್ಪ ಅವರ ಸಾಹಿತ್ಯ ಕುರಿತು ಮಾತನಾಡಲಿದ್ದಾರೆ. ನಾನು ಬೆಳಿಗ್ಗೆ ಈ ವಿಷಯ ಗೊತ್ತಾದಾಗ ತಯಾರು ಮಾಡಿಕೊಂಡಂತಹ ಒಂದು ಸಂಕ್ಷಿಪ್ತವಾದಂತಹ ಜೀವನ ಚರಿತ್ರೆ. ಅದಕ್ಕೆ ಮಹಾದಾಸೋಹಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಜೀವನ ಮತ್ತು ವ್ಯಕ್ತಿತ್ವ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ಬಹಳಷ್ಟು ಸಂಕ್ಷಿಪ್ತದಲ್ಲಿ ಅವರ ಒಂದು ಪರಿಚಯವನ್ನ, ಅವರ ಈ 86ನೇ ಹುಟ್ಟು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಈ ಭಾಗದ ಜನತೆಗೆ ಈಗಾಗಲೇ ಎಲ್ಲ ಅವ್ರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಕೆಲವೊಂದು ವಿಷಯಗಳನ್ನ ನಾನು ಇಲ್ಲಿ ಎಲ್ಲ ಶರಣ ಸಂಕುಲದೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರದ್ದು ಪರಿಪೂರ್ಣವಾದಂತಹ ಆಧ್ಯಾತ್ಮಿಕವಾದ ರಾಜ ಋಷಿಯ ವ್ಯಕ್ತಿತ್ವ ಅಥವಾ ನಿಲುವು ಅಂತ ಹೇಳಬಹುದು. ಆಳವಾದ ಅಧ್ಯಯನ, ದಿವ್ಯ ದೂರದೃಷ್ಟಿ ಹೊಂದಿರುವ ಮಹಾದಾಸೋಹಿ ಶರಣಬಸವಪ್ಪ ಅಪ್ಪಾಜಿಯವರು 1935ರಲ್ಲಿ ಶರಣ ಸಿರಸಿಗೆಯಲ್ಲಿ ಜನ್ಮ ತಾಳಿದರು. ಮೂಲತಃ ಕೃಷಿಕ ಮನೆತನವಾದಂತಹ ಆದಿ ದೊಡ್ಡಪ್ಪ ಶರಣರ ಮನೆತನ 1935ರ ಕಾಲಕ್ಕೆ ಶರಣರ ಒಂದು ತಾಣ, ಶರಣ ಸಂಸ್ಕೃತಿಯ ಪ್ರತೀಕವಾದಂತಹ ಒಂದು ಸಂಸ್ಥಾನದಲ್ಲಿ ಅವರ ಜನ್ಮವಾಯಿತು. ತದನಂತರ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿ 1962ರಲ್ಲಿ ಯಾವಾಗ ದೊಡ್ಡಪ್ಪ ಅಪ್ಪ ಅವರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿದ್ದರು, ಅದೇ ಸಂದರ್ಭದಲ್ಲಿ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ದೊಡ್ಡಪ್ಪ ಅಪ್ಪನವರು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ, ಅವರಲ್ಲಿರ್ತಕ್ಕಂಥ ಹುಮ್ಮಸ್ಸನ್ನ ಈ ಭಾಗಕ್ಕೆ, ಈ ಮನುಕುಲದ ನಿರ್ಮಾಣಕ್ಕೆ, ಈ ಮಾನವನಲ್ಲಿರ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನ ಹೆಕ್ಕಿ ತೆಗೆಯುವುದಕ್ಕೋಸ್ಕರವಾಗಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅದು ಏನಂತಂದ್ರೆ 1962ರಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಕೃಪಾ ಮತ್ತು ಆಶೀರ್ವಾದದೊಂದಿಗೆ ಅವರ ಅಪ್ಪ ಅವರನ್ನ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ಆ ಮೂಲಕ ಎಲ್ಲ ರೀತಿಯ ತರಬೇತಿಯನ್ನ, ಶಿಕ್ಷಣವನ್ನ ತತ್ವಶಾಸ್ತ್ರದಲ್ಲಿ, ಜಾಗತಿಕ ತತ್ವಶಾಸ್ತ್ರ, ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ ಎರಡೂ ತತ್ವಶಾಸ್ತ್ರಗಳನ್ನ ಅಧ್ಯಯನ ಮಾಡಿಕೊಂಡು ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ಬಂದಂತಹ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರಿಗೆ ಆಶೀರ್ವಾದ ಮತ್ತು ಆದರ್ಶವಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಡಾಕ್ಟರ್ DC ಪಾವಟೆ, ರ್ಯಾಂಗ್ಯುಲರ್ ಪಾವಟೆ ಅಂತ ಕೂಡ ನಾವು ಹೇಳ್ತೀವಿ.
ಡಾಕ್ಟರ್ ಛಾಯಾ ಭರತನೂರ್ ಅವರ ಪ್ರಾರ್ಥನೆಯಿಂದ ಪ್ರಾರಂಭವಾದ ಕಾರ್ಯಕ್ರಮವನ್ನು ಪ್ರೊಫೆಸರ್ ವೆಂಕಣ್ಣ ಡೊಣ್ಣೇಗೌಡರ್ ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾಂತಲಾ ಅಪ್ಪ, ಡಾಕ್ಟರ್ ಬಿರಾದಾರ್, ಡಾಕ್ಟರ್ ಎಸ್ ಪಾಟೀಲ್, ಡಾಕ್ಟರ್ ಎಂಜಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿಯ ಶೇಖ್ ರೋಜಾ ಆಶ್ರಯ ಕಾಲೋನಿಯಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಧಾರಾವಾಹಿಯ ಕಟೌಟ್ನ ಬಿಡುಗಡೆ ಸಮಾರಂಭ ಜರುಗಿತು. ಕಲಬುರಗಿ ಮಹಾನಗರದ ಶೇಖ್ ರೋಜಾ ಅಂಬೇಡ್ಕರ್ ಆಶ್ರಯ ಕಾಲೋನಿಯಲ್ಲಿ ರವಿವಾರ ಸಂಜೆ ಜರುಗಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಆಧಾರಿತವಾದ ಜಿ ಕನ್ನಡ ವಾಹಿನಿಯ ಧಾರಾವಾಹಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಧಾರಾವಾಹಿಯ ಕಟೌಟ್ ಅನ್ನು ಸಮಾಜ ಸೇವಕರಾದ ಪ್ರೊಫೆಸರ್ HB ಪಾಟೀಲ ಹಾಗೂ ಸುನಿಲ್ ಕುಮಾರ್ ವಂಟಿ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿಗಳು, ಶ್ರೇಷ್ಠ ಜ್ಞಾನಿಗಳು, ಜ್ಞಾನ ಸೂರ್ಯ, ದೀನ ದಲಿತರ ಒಂದು ಆಶಾಕಿರಣರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತ ಈ ಮನುಕುಲ ಒಂದು ಸರ್ವತೋಮುಖ ಏಳಿಗೆಗೆ ಬಹಳಷ್ಟು ಒಂದು ಅವಶ್ಯಕತೆ ಆದಂಥದ್ದು. ಈ ಸಂವಿಧಾನ ಅದು ಕೇವಲ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ, ಭಾರತ ರಾಷ್ಟ್ರ ಗ್ರಂಥ. ಅವರು ಪಟ್ಟಂಥ ಕಷ್ಟ, ಅವರ ಒಂದು ನೋವುಗಳು, ಪ್ರತಿಯೊಂದು ಕಷ್ಟಗಳನ್ನು ಅವರ ಸಾಧನೆಯ ಮೆಟ್ಟಿಲನ್ನಾಗಿ ಪರಿವರ್ತಿಸಿದರು. ಅವರ ತತ್ವ ಸಿದ್ಧಾಂತ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಕೇವಲ ಪುಸ್ತಕಗಳಲ್ಲಿ ಓದಿದ್ರೆ ಅವರು ಸ್ಪಷ್ಟವಾದ ಚಿತ್ರಣ ಸಿಗುವುದಿಲ್ಲ. ಜೊತೆಗೆ ಅನೇಕ ಅನಕ್ಷರರಿದ್ದಾರೆ. ಇದನ್ನೆಲ್ಲವೂ ನಾವು ಮನಗಂಡು ಮಹಾನಾಯಕ ಅಂತೇಳಿ ಒಂದು ಧಾರಾವಾಹಿ ಮೂಲಕ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಬಹಳ ಅದ್ಭುತವಾದಂಥ ಒಂದು ಧಾರಾವಾಹಿಯನ್ನು ಬರ್ತಾ ಇದೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮೊದಲಿನಿಂದಲೂ ನಮ್ಮ ಒಂದು ಶೋಷಿತ ಸಮುದಾಯವನ್ನು ತುಳಿತಾ ಇದ್ದಾರೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಗುರು ಆದಂಥ, ನಮ್ಮ ಏನು ಸಂವಿಧಾನದ ಕೆತ್ತಂಥ ಶಿಲ್ಪಿ ಆದಂಥ ವಿಶ್ವಗುರು ಬಸವಣ್ಣನವರ ನಡೆದ ದಾರಿಯಲ್ಲಿ ನಡೆದು ಏನು ಅವರೇನು ಇವತ್ತಿನ ಇತಿಹಾಸ ಮಾಡಿದ್ದಾರೆ, ಅವರು ಇತಿಹಾಸ ಮಾಡಿದ್ದನ್ನು ಏನು ಧಾರಾವಾಹಿ ಮಾಡಿದ್ದಾರೆ ನಮ್ಮ ರಾಘವೇಂದ್ರ ಅವರು. ಮತ್ತು ಅವರಿಗೆ ಪ್ರೋತ್ಸಾಹ ಕೊಟ್ಟವರು ನಿರ್ದೇಶಕರು, ಅವರಿಗೆ ಪ್ರೋತ್ಸಾಹ ಕೊಟ್ಟವರು ಪರಿಣಿತಿ ಶಿಂದೆ, ರಾಘವೇಂದ್ರ ಹುಳಸೂರ್ಕರ್ ಅವರಿಗೆ ತುಂಬ ಧನ್ಯವಾದವನ್ನು ಹೇಳಬೇಕಂತ ಇಷ್ಟಪಡ್ತೀನಿ. ಇವತ್ತು ನಾವು ಭೂಮಿ ಮೇಲೆ ಇದ್ದಂಥ ಎಲ್ಲ ಸಮಾಜದವರು ಬಾಬಾ ಸಾಹೇಬ್ರನ್ನು ಅರಿಬೇಕು, ಅರ್ಥಾಗ ಮಾತ್ರ ನಮ್ಮ ಜೀವನವನ್ನು ಪಾವನ ಆಗ್ತಂತ ತಿಳ್ಕೊಂಡು ಈ ಆಶ್ರಯ ಕಾಲನಿಯ ಎಲ್ಲ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇಂಥ ಕಾರ್ಯಗಳ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಅಂಬೇಡ್ಕರನ್ನು ಮಾಡಲು ನಾನು ವಿನಂತಿಸಿಕೊಳ್ಳುತ್ತೇನೆ. ಅಂಬೇಡ್ಕರ್ ಆಶ್ರಯ ಕಾಲನಿಯ ಎಲ್ಲ ಯುವಕರು, ಮಹಿಳೆಯರು, ಎಲ್ಲ ಹಿರಿಯರು ಸರ್ವರು ಸೇರಿಕೊಂಡು ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಾರಾವಾಹಿಯ ಕಟ್ಔಟ್ ಓಪನಿಂಗ್ ಸೆರೆಮನಿಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. GTV ಕನ್ನಡ ವತಿಯಿಂದ ಮಹಾನಾಯಕ ಧಾರಾವಾಹಿ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ, ಸಂಘರ್ಷ ಮತ್ತು ಅವರ ಸಾಧನೆ ಕುರಿತು ಭಾಳ ಅದ್ಭುತವಾಗಿ ಈ ಜಿ ಕನ್ನಡ ಟಿವಿಯಲ್ಲಿ ಮಹಾನಾಯಕ ಧಾರಾವಾಹಿ ಬಿತ್ತರಿಸ್ತಾ ಇದೆ. ಇದಕ್ಕಾಗಿ ಎಲ್ಲ ಜನ ಸರ್ವರು ಭಾಳ ಅಭಿಮಾನದಿಂದ
ರವಿವಾರ ಮತ್ತು ಶನಿವಾರ 2 ವಾರಗಳ ದಿನ ಭಾಳ ಅಭಿಮಾನದಿಂದ ಈ ಧಾರಾವಾಹಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನು ರಾಘವೇಂದ್ರ ಹುಣಸೂರವರ ಸಾರಥ್ಯದಲ್ಲಿ ಎಲ್ಲರೂ ಸೇರಿಕೊಂಡು ಏನು ಈ ಧಾರಾವಾಹಿ ನಿಜಾಂಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಿತ್ತರಿಸ್ತಾ ಇದ್ದಾರೆ. ಅದಕ್ಕೆ ಜನರಿಗೆ ಈಗೇನಪ್ಪ ಅಂತಂದರೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಅಂತಂದರೆ ಗೊತ್ತಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಧಾರಾವಾಹಿ ಮೂಲಕ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಶರಣು ಎ ಪಾಟೀಲ, ದೇವೇಂದ್ರಪ್ಪ ಗಣಮುಖಿ, ಹನುಮಂತ ಬೋಧನ್ಕರ್, ಅನಿಲ್ ಡೋಂಗರಗಾಂವ್, ಗೌತಮ್ ವಂಟಿ, ಅರುಣ್ ಭರಣಿ, ಸಾಗರ ಕಲಗುರ್ತಿ, ಪವನ್ ಪರೀಟ್, ಕೈಲಾಸ, ಅನಿಲ್ ಸಲಗರ, ವಿನೋದ ಬಿಲಗುಂದಿ, ರಜನಿಕಾಂತ್, ಸಚಿನ್ ಬಿಲಗುಂದಿ, ಶರಣು, ಮಂಜು ಅಲಂಕಾರ, ಪವನ ಸಾಗರ, ವಿನೋದ ತೆಲಂಗಿ ಸೇರಿದಂತೆ ಬಡಾವಣೆಯ ಅನೇಕ ಜನರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಬಿಜಗುಪ್ಪಿ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನು ಭಗ್ನಗೊಳಿಸಿರುವುದನ್ನು ವಿರೋಧಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಬಿಜಗುಪ್ಪಿಯಲ್ಲಿ ವಿಶ್ವಗುರು ಬಸವೇಶ್ವರರ ಪ್ರತಿಮೆ ಭಗ್ನ ಮಾಡಿರುವುದನ್ನು ಖಂಡಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ವಿಶ್ವಗುರು ಬಸವೇಶ್ವರರ ಪ್ರತಿಮೆ ಭಗ್ನ ಮಾಡಿರುವುದು ಅಕ್ಷಮ್ಯ. ಇಡೀ ಮನುಕುಲಕ್ಕೆ ಮಾನವತೆಯ ಸಂದೇಶ ಸಾರಿದ ಸಮ ಸಮಾಜದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟ 12ನೇ ಶತಮಾನದ ಕ್ರಾಂತಿ ಪುರುಷ ಬಸವೇಶ್ವರರು ಜಗತ್ತಿಗೆ ಆದರ್ಶರಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿಯೂ ಬಸವಣ್ಣನವರ ಪ್ರತಿಮೆ ಸ್ಥಾಪಿಸಿ ಗೌರವಿಸಲಾಗಿದೆ. ಇಂತಹ ಮಹಾಮಹಿಮರ ಪ್ರತಿಮೆ ಭಗ್ನಗೊಳಿಸಿರುವುದು ನಿಜಕ್ಕೂ ದುರ್ದೈವ. ಕಿಡಿಗೇಡಿಗಳನ್ನು ಪತ್ತೆ ಮಾಡಿ ಸರ್ಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಎಲ್ಲಾ ಪ್ರತಿಮೆಗಳ ಬಳಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವ ಕಾರ್ಯ ಆಗಬೇಕು ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಒತ್ತಾಯಿಸಲಾಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ಊರಲ್ಲಿ ಬಸವೇಶ್ವರ ಮೂರ್ತಿಗೆ ಅವಮಾನ ಮಾಡಿದ್ದಕ್ಕಾಗಿ ಗುಲ್ಬರ್ಗ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಆತ್ಮೀಯರು, ಗೆಳೆಯರು ಶರಣಕುಮಾರ್ ಮೋದಿಯವರು ನೇತೃತ್ವದಲ್ಲಿ ಇವತ್ತ ಸಮಾಜದ ಎಲ್ಲ ಮುಖಂಡರು, ನಮ್ಮ ಅಪ್ಪು ಕಣಕಿಯವರು ಹಾಗೂ ಚೆನ್ನಪ್ಪ ಡಿಗ್ಗಯ್ಯವರು, ಮಹಿಳೆಯರಾದಂಥ ಎಲ್ಲ ನನ್ನ ಅಕ್ಕಂದಿಯರು, ಇವತ್ತಿನ ದಿವಸ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಮತ್ತು ಅದರ ಅಲ್ಲಂ ಪಾಟೀಲ್ ಪುತ್ರರಾದಂಥ ಅಭಿಷೇಕ್ ಪಾಟೀಲ್ ಅವರು ಎಲ್ಲರೂ ಕೂಡಿ ಸಮಾಜದ ಗಣ್ಯರು ಕೂಡಿ ಅದು ಅವಮಾನ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರದಕ್ಷಿಣೆ ಮಾಡಿ ಇವತ್ತು ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪ ಅವರಿಗೆ ನಾವು ಮೆಮೊರನ್ನು ಕೊಡಲು ಬಂದಿದ್ದೇವೆ. ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದಕ್ಕೆ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪ ಮುಖ್ಯಮಂತ್ರಿಯಾದವರು ಸ್ವೀಕರಿಸಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕಂತ ನಾವು ಬೇಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ, ಶರಣು ಭೂಸನೂರ, ಅಪ್ಪು ಕಣಕಿ, ಶರಣ ಅಲ್ಲಮಪ್ರಭು ಪಾಟೀಲ, ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಿಜಗುಪ್ಪಿ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನ ವಿರೂಪಗೊಳಿಸಿದವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವೀರಶೈವ ಲಿಂಗಾಯತ್ ಯುವ ಘಟಕದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಿಜಗುಪ್ಪಿ ಎಂಬ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ವಿರೂಪಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ವೀರಶೈವ ಲಿಂಗಾಯತ ಯುವ ವೇದಿಕೆ ಆಗ್ರಹಿಸಿದೆ. ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ವೀರಶೈವ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಪ್ರತಿಭಟನಾ ಪ್ರದರ್ಶನ ನಡೆಸಿ ಮೂರ್ತಿಯನ್ನು ಮರುಸ್ಥಾಪಿಸುವಂತೆ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮೊನ್ನೆ ಶನಿವಾರ ರಾತ್ರಿ ತಡರಾತ್ರಿ ಏನು ಬಸವಣ್ಣವರ ಮೂರ್ತಿ ಮುರಿದು ಹಾಕಿದ್ದಾರೆ, ಡೆಸ್ಟ್ರಾಯ್ ಮಾಡಿದ್ದಾರೆ. ಅದಕ್ಕಾಗಿ ಈ ವೀರಶೈವ ಸಮಾಜಕ್ಕೆ ಘಾಸಿ ಉಂಟಾಗಿದೆ ಅಂತ ನಾವು ಹೇಳ್ಬೋದು. ಯಾಕೆ ಈ ಒಂದು ಅನ್ಯಾಯ ಬರೀ ವೀರಶೈವ ಲಿಂಗಾಯತರಿಗೆ ಯಾಕೆ ಆಗ್ತಾಯಿದೆ ಅನ್ನೋದು ನನ್ನ ಒಂದು ಮಾತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಬಿಜಗುಪ್ಪಿ ಗ್ರಾಮದಲ್ಲಿ ಈ ಮೂರ್ತಿಯನ್ನು ಒಡೆದಿದ್ದಾರೆ. ಈ ಕಿಡಿಗೇಡಿಗಳನ್ನು ಇವಾಗಲೇ ಅವರನ್ನು ಬಂಧಿಸಿ ಈ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ತಾವು ನ್ಯಾಯ ಒದಗಿಸ್ಕೊಡ್ಬೇಕು. ಈ ಸಂದರ್ಭದಲ್ಲಿ ದಯಾನಂದ ಪಾಟೀಲ, ಎನ್ ಶ್ರೀಧರ, ಕಲ್ಯಾಣರಾವ್ ಪಾಟೀಲ ಕಣ್ಣಿ, ಸುನಿಲ್ ಮಹಾಗಾಂವ್ಕರ್, ಸತೀಶ್ ಮಾಹೂರ, ಅವಿನಾಶ ಅರಳಿ, ಸುನಿಲ್ ಕೋಳುಕೂರ, ಗುರುರಾಜ ಸುಂಟನೂರ, ಗುರುರಾಜ ಅಂಬಡಿ, ಮಲ್ಲಿಕಾರ್ಜುನ ಕೊಂಡೆದ, ಶರಣ ಅಲ್ಲಮಪ್ರಭು ಪಾಟೀಲ, ಮಂಜು ವಾರದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಉದ್ಘಾಟಿಸಿದರು.
ಕಲಬುರಗಿ ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ರೋಟರಿ ಕ್ಲಬ್ ಶಾಲೆಯಲ್ಲಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಕಲಬುರಗಿಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಉದ್ಘಾಟಿಸಿದರು. ಲಿಂಗರಾಜ್ ಅಪ್ಪ ಶಾಸ್ತ್ರಿ ಹಾಗೂ ಸತೀಶ್ ಆರ್ ಚೌಹಾಣ್ ಅವರ ನೇತೃತ್ವದಲ್ಲಿ ಈ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಆರ್ ಚೌಹಾಣ್ ರವರು ರಾಮ ಮಂದಿರ ಪಡೆಯಲು ಮಾಡಿದ ಕುರಿತು ಇತಿಹಾಸದ ಬಗ್ಗೆ ಮಾತನಾಡಿ ಯುವ ಸಮುದಾಯ ಹೆಚ್ಚಿನ ಆಸಕ್ತಿ ವಹಿಸಿ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರದರ್ಶಿಸಬೇಕಿದೆ ಎಂದರು. ಮನುಷ್ಯನ ಜೀವನ ಅತ್ಯಮೂಲ್ಯವಾದದ್ದು. ಜನರಿಗೆ ತುರ್ತು ಸಂದರ್ಭದಲ್ಲಿ ಅಗತ್ಯ ರಕ್ತ ದೊರಕದೆ ಜೀವಹಾನಿಯಾಗುವ ಸಂಭವವಿರುತ್ತದೆ. ಸಂಕಷ್ಟದಲ್ಲಿ ಸಿಲುಕಿರುವ ಜೀವ ಉಳಿಸಲು ಉಚಿತ ಆರೋಗ್ಯವಂತ ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಾಗರ್ ಹಿಂದೂ ರಾಠೋಡ್ ಸೇರಿದಂತೆ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.